ಕಳೆದ ಏಪ್ರಿಲ್ 23ರಂದೇ ಮುಕ್ತಾಯಗೊಂಡ ನಮ್ಮ ನೆರೆಯ ತಮಿಳುನಾಡು ರಾಜ್ಯದ 234 ಅಸೆಂಬ್ಲಿ ಸೀಟ್ಗಳಿಗೆ ನಡೆದ ಮತದಾನದ ನಂತರ ನಾಡಿದ್ದು ಸೋಮವಾರ ಮೇ 4ಕ್ಕೆ ಮತ ಎಣಿಕೆ ನಡೆಯಲಿದೆ. ಇದಕ್ಕೂ ಮುಂಚೆ ಮೊನ್ನೆ ಏಪ್ರಿಲ್ 29ರಂದು ಪಶ್ಚಿಮ ಬಂಗಾಳ ರಾಜ್ಯದ ಮತದಾನ ಮುಕ್ತಾಯವಾದ ನಂತರ ಸಂಜೆ ಬಹುತೇಕ ಸುದ್ದಿ ವಾಹಿನಿಗಳು ಯಥಾ ಪ್ರಕಾರ ವಾಡಿಕೆಯಂತೆ ಪ್ರತಿ ಬಾರಿ ಒಂದು ದೊಡ್ಡ ಸಾರ್ವತ್ರಿಕ ಚುನಾವಣೆ ನಡೆದಾಗೆಲ್ಲ ಈ ಮತಗಟ್ಟೆ ಫಲಿತಾಂಶಗಳ ಒಂದು ಬೆಟ್ಟಿಂಗ್ ವ್ಯವಹಾರ ನಡೆಯುತ್ತೆ. ಒಳ್ಳೆ ಸಟ್ಟ ಬಜಾರ್ ವ್ಯವಹಾರ ತರ ಈ ಚುನಾವಣಾ ಪಂಡಿತರುಗಳು ತಮ್ಮ ಗ್ರಹಿಕೆ ಅನುಸಾರವಾಗಿ ಮತಗಟ್ಟೆ ಮತಗಟ್ಟೆಯಿಂದ ಮತದಾನ ಮಾಡಿ ಹೊರಬರ್ತಾ ಇರೋ ಆ ಮತದಾರರ ಸೂಕ್ಷ್ಮ ಗ್ರಹಿಕೆಗಳನ್ನು ಆಧರಿಸ್ಬಿಟ್ಟು ತಮ್ಮ ಭವಿಷ್ಯ ನುಡಿತಾರೆ. ಇಂತಿಂತ ರಾಜ್ಯದಲ್ಲಿ ಇಂತಿಂತ ಪಕ್ಷಕ್ಕೆ ಇಂತಿಂತ ಸೀಟ್ ಬರ್ಬೋದು ಅಂತ. ಈ ಮತಗಟ್ಟೆ ಸಮೀಕ್ಷೆಯಲ್ಲಿ ಅತ್ಯಂತ ಅಚ್ಚರಿದಾಯಕ ಮುನ್ಸೂಚನೆ ದೊರೆತಿರೋದು ತಮಿಳುನಾಡಿನ ವಿಚಾರದಲ್ಲಿ. ತಮಿಳುನಾಡು ಕಳೆದ 59 ವರ್ಷಗಳಿಂದ, ಅದರಲ್ಲೂ ವಿಶೇಷವಾಗಿ ಕಳೆದ 40 ವರ್ಷಗಳಿಂದ ಈ ಡಿಎಂಕೆ ದ್ರಾವಿಡ ಮುನ್ನೇತ್ರ ಕಳಗಂ ಮತ್ತು ಎಐಡಿಎಂಕೆ ಆಲ್ ಇಂಡಿಯಾ ದ್ರಾವಿಡ ಮುನ್ನೇತ್ರ ಕಳಗಂ ಇವೆರಡೂ ಪ್ರತಿಸ್ಪರ್ಧಿ ಪಕ್ಷಗಳ ಪರಸ್ಪರ ವಿರಸ, ವೈಮನಸ್ಸು, ಶತ್ರುಭಾವ ಮತ್ತು ಸಿಟ್ಟು, ಸೇಡು, ಪ್ರತೀಕಾರದ ರಾಜಕಾರಣದಿಂದ ತತ್ತರಿಸಿ ಹೋಗ್ಬಿಟ್ಟಿದೆ. ಅವೆರಡೂ ಕೂಡ ಅವುಗಳ ಸಂಸ್ಥಾಪಕರಿಲ್ಲದರೆ ಅನಾಥವಾಗಿರೋ ಎರಡು ಪಕ್ಷಗಳು. ಅವುಗಳ ಸಿದ್ಧಾಂತ ಕೂಡ 59 ವರ್ಷದಷ್ಟು ಹಳೆಯ ಸಿದ್ಧಾಂತ. ಮತ್ತದೇ ಉತ್ತರ ಭಾರತ ವಿರೋಧಿ, ಬ್ರಾಹ್ಮಣನೆಂದರೆ ಭಾಷಾ ದ್ವೇಷ ಅಂದ್ರೆ ಹಿಂದಿ ವಿರೋಧ. ಎರಡಂಶದ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟು ಇದುವರೆಗೂ ಕೂಡ ಅವೆರಡೂ ಪಕ್ಷಗಳು ತಮಿಳುನಾಡನ್ನ ಶೂದ್ರ ಸಮುದಾಯದ ಒಂದು ಶಕ್ತಿ ಕೇಂದ್ರವನ್ನಾಗಿ ಮಾರ್ಪಡಿಸೋ ಪ್ರಯತ್ನದಲ್ಲಿ ಹತಾಶರಾಗಿ ಕೂತಿವೆ. ಇವೆರಡೂ ಪಕ್ಷಗಳು ನಡೆಸಿದ ರಾಜಕಾರಣದಲ್ಲಿ ಯಾವುದೇ ತರದ ಹೊಸ ಬಗೆಯ ಚಿಂತನೆ, ಧೋರಣೆ, ಮನೋಧರ್ಮ ಕಂಡು ಬರಲೇ ಇಲ್ಲ. ಡಿಎಂಕೆ ಪಕ್ಷದ ದಿಗ್ಗಜ ಎಂ ಕರುಣಾನಿಧಿಯವರು 3-4 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಅದಾದ್ರೆ ಮಧ್ಯ ಮಧ್ಯ ಅವರಿಗೆ ಪ್ರಬಲ ಪ್ರತಿಸ್ಪರ್ಧಿಯಾಗಿ ಹೊರಹೊಮ್ಮಿದ ಸಿನಿಮಾ ತಾರೆ, ಸೂಪರ್ ಸ್ಟಾರ್, ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಮತ್ತು ನಿಕಟಪೂರ್ವ ಮುಖ್ಯಮಂತ್ರಿ ಎಂ.ಜಿ. ರಾಮಚಂದ್ರನ್ ಅವರ ಶಿಷ್ಯೆ ಜಯಲಲಿತಾ ಅವರ ಎಐಡಿಎಂಕೆ ಪಕ್ಷ ದುಂಡಾವರ್ತಿ ಮೇರೆಗೆ ಒಮ್ಮೆ ಡಿಎಂಕೆ, ಒಮ್ಮೆ ಎಐಡಿಎಂಕೆ, ಒಮ್ಮೆ ಡಿಎಂಕೆ, ಒಮ್ಮೆ ಎಐಡಿಎಂಕೆ ಪಕ್ಷಗಳು ಅಧಿಕಾರಕ್ಕೆ ಬರ್ತಾ ಇದ್ವು. ಅಂದಹಾಗೆ ಈ ಬ್ರಾಹ್ಮಣ ವಿರೋಧಿ ಸಿದ್ಧಾಂತವನ್ನು ಆಧರಿಸಿಬಿಟ್ಟು ಅರಳಿದ ಈ ಅಧಿಕಾರ ಪಡ್ಕೊಂಡ ಈ ದ್ರಾಮುಕ ಪಕ್ಷಗಳು ಅವುಗಳ ಸಿದ್ಧಾಂತವೇ ತಲೆಕೆಳಗಾಗುವಂತೆ ಮಾಡಿದವರು ಈ ಜಯಲಲಿತಾ ಹೇಳಿ ಕೇಳಿ ಈ ಬ್ರಾಹ್ಮಣ ವಿರೋಧಿ ಸಿದ್ಧಾಂತಕ್ಕೆ ತದ್ವಿರುದ್ಧವಾದ ವ್ಯಕ್ತಿತ್ವ ಉಳ್ಳವರು. ಅವರು ಮಂಡ್ಯದ ಮೇಲ್ಕೋಟೆ ಅಯ್ಯಂಗಾರಿ ಕುಟುಂಬದ ಹೆಣ್ಣು ಮಗಳು. ಹೇಳಿ ಕೇಳಿ ಮೂಲತಃ ಕನ್ನಡತಿ, ಆದ್ರೆ ಅವರು ಖ್ಯಾತಿ ಪಡ್ಕೊಂಡಿತ್ತು ತಮಿಳು ಚಿತ್ರರಂಗದಲ್ಲಿ. ಅದರಲ್ಲೂ ಸೂಪರ್ ಸ್ಟಾರ್ ಎಂ.ಜಿ.ಆರ್ಗೆ ಎದುರಿಗೆ ನಾಯಕಿ ಆಗ್ಬಿಟ್ಟು ಅವರಿಬ್ಬರ ಸ್ನೇಹ ಬಾಂಧವ್ಯ ಈಗಾಗಲೇ ಚರಿತ್ರೆಯ ಪುಟ ಸೇರ್ಬಿಟ್ಟಿದೆ. ಜಯಲಲಿತಾ ಈ ಡಿಎಂಕೆ ಕುಟುಂಬಕ್ಕೆ, ಯಾಕಂದ್ರೆ ಡಿಎಂಕೆ ರಾಜಕಾರಣ ಬರ್ತಾ ಬರ್ತಾ ಕರುಣಾನಿಧಿ ಕುಟುಂಬ ರಾಜಕಾರಣದ ಒಂದು ಪಾಳೆಗಾರಿಕೆ ವ್ಯವಸ್ಥೆ ಆಗೋಗ್ಬಿಟ್ಟಿತ್ತು. ಅಲ್ಲಿ ಯಾವ ಪ್ರಜಾಪ್ರಭುತ್ವ ಇರಲಿಲ್ಲ. ಅವರ ರಾಜಪ್ರಭುತ್ವ ಅದೇ ಕುಟುಂಬದವರೇ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಂಸದರು, ಕೇಂದ್ರದಲ್ಲಿ ಸಚಿವರುಗಳು ಎಲ್ಲ ಅವರೇ ಆಗ್ತಾ ಇದ್ರು. ಆಮೇಲೆ ಇವೆರಡೂ ಪಕ್ಷಗಳು ಯಾವತ್ತೂ ಕೂಡ ಸ್ವಂತ ಬಲದಿಂದ ಕೇಂದ್ರ ಸರ್ಕಾರ ರಚಿಸೋ ಸ್ಥಿತಿಯಲ್ಲೇ ಇರಲಿಲ್ಲ. ಹೀಗಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳು, ಕಾಂಗ್ರೆಸ್ ಅಥವಾ ಬಿಜೆಪಿ, ಅವೆರಡರ ಪೈಕಿ ಯಾವ ಪಕ್ಷ ಅಧಿಕಾರದಲ್ಲಿತ್ತೋ ಅವ್ರ ಜೊತೆಗೆ ಒಂದಿಲ್ಲೊಂದು ಹೊಂದಾಣಿಕೆ ಮಾಡ್ಕೊಬಿಟ್ಟು ಕೇಂದ್ರ ಸರ್ಕಾರಗಳನ್ನು ಕೂಡ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ವು. ಇವೆರಡೂ ಪಕ್ಷಗಳು ಕೂಡ 2014ರಲ್ಲಿ ನರೇಂದ್ರ ಮೋದಿ ಆಗಮನದ ನಂತರ ತಮ್ಮ ಪ್ರಸ್ತುತತೆಗೋಸ್ಕರ ಬಡದಾಡಬೇಕಾಗಿ ಬಂತು. ಸ್ಥಳೀಯವಾಗಿ ಚುನಾವಣೆ ಗೆದ್ದು ರಾಜ್ಯದಲ್ಲಿ ಸರ್ಕಾರ ರಚಿಸ್ಕೊಳ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರದ ನೀತಿ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವಷ್ಟು ಮೊದಲಿನ ವರ್ಚಸ್ಸನ್ನ ಕಳ್ಕೊಂಡ್ಬಿಟ್ವು. ಯಾಕೆಂತಂದ್ರೆ ಸುದೀರ್ಘ ಕಾಲ ಅಧಿಕಾರ ನಡೆಸಿದ ನಂತರ ಎರಡೂ ಪಕ್ಷಗಳು ಜಡತ್ವವನ್ನ ತಲುಪಿಬಿಟ್ವು. ಕರುಣಾನಿಧಿಯವರು ವಯೋಸಹಜ ಕಾರಣಗಳಿಂದ ನಿರ್ಗಮಿಸಿದ ಮೇಲೆ, ಏಲೋಕ ಯಾತ್ರೆ ಮುಗಿಸಿದ ಮೇಲೆ ಅವರ ಪುತ್ರ ಎಂ.ಕೆ. ಸ್ಟಾಲಿನ್ ಅವತರಿಸಿದ್ರು. ತಾನೇ ತನ್ನ ತಂದೆಯ ವಾರಸುದಾರ ಅನ್ನೋ ರೀತಿಯಲ್ಲಿ ಮುನ್ನಡೆದ್ರು. ಅವ್ರಿಗಿಂತ ಹೆಚ್ಚು ವಿದ್ಯಾವಂತೆ, ಸುಶಿಕ್ಷಿತೆ ಮತ್ತು ಪ್ರಚಂಡ ಸಂಸದೀಯ ವಾಕ್ಪಟುತ್ವ ಅನ್ಸ್ಕೊಂಡಿರೋ ಕಣಿಮೌಳಿ ಅವರ ಮಲಸೋದರಿ ಪಾರ್ಲಿಮೆಂಟ್ ಮೇಲೆ ಮಾತ್ರ ಮಿಂಚಲಿಕ್ಕೆ ಸಾಧ್ಯವಾಯಿತು ಹೊರತು ರಾಜ್ಯ ಮಟ್ಟದಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಅದೇ ರೀತಿ ಅವರ ಕಸಿನ್ ಬ್ರದರ್ ದಯಾನಿಧಿ ಮಾರನ್ ಅವ್ರ ಹಿಂದೆ 2G ಸ್ಪೆಕ್ಟ್ರಮ್ ಸ್ಕ್ಯಾಮ್ ನಲ್ಲಿ ಅಪವಾದಕ್ಕೊಳಗಾಗಿ ಮುಂಚೂಣಿಗೆ ಬರೋ ತಮ್ಮ ಅವಕಾಶಗಳನ್ನ ಕಳ್ಕೊಂಡ್ಬಿಟ್ರು. ಹೀಗಾಗಿ ಕಳೆದ 5 ವರ್ಷಗಳಿಂದ ನಡೆದಿದ್ದು ಎಂ.ಕೆ. ಸ್ಟಾಲಿನ್ ಮುಖ್ಯಮಂತ್ರಿ, ಅವರ ಸುಪುತ್ರ
ಉಪಮುಖ್ಯಮಂತ್ರಿ ಉದಯನಿಧಿ ಮಾರನ್ ಅನ್ನೋ ಉಪಮುಖ್ಯಮಂತ್ರಿ, ಅದರ ಸಿದ್ಧಾಂತ ಏನು ಅಂತಂದ್ರೆ, ಭಾರತದ ಅತಿ ದೊಡ್ಡ ಸಮುದಾಯ ಹಿಂದೂ ಧರ್ಮವನ್ನ ಪಾಲಿಸೋ ಎಲ್ಲ ಜನ ಸಮುದಾಯಗಳನ್ನ ಹೀನಾಮಾನವಾಗಿ ಅವಹೇಳ ಮಾಡ್ತಾ ಬಂದ್ರು. ಸನಾತನ ಧರ್ಮ ಅಥವಾ ಹಿಂದೂ ಧರ್ಮವನ್ನ ಕಾಲ್ರಾ, ಏಡ್ಸ್, ಮಲೇರಿಯಾ ಇತ್ಯಾದಿಯಾಗಿ ನಿಂದಿಸ್ತಾ ಬಂದ್ರು. ಅದೇ ಆತನ ಸಿದ್ಧಾಂತ. ತಮ್ಮ ಪಕ್ಷ ಕ್ರಮೇಣವಾಗಿ ತಮಿಳುನಾಡಿನ ನೈಜ ಪ್ರಜಾಪ್ರಭುತ್ವದಿಂದ ಹೇಗೆ ಬಿಡುಗಡೆ ಮಾಡ್ಬಿಡ್ತು, ತಮ್ಮ ಕುಟುಂಬದ ಆಸ್ತಿ ಅಂತ ನಡೆಸ್ಕೊಂಡು ಬಂದ್ಬಿಟ್ರು, ಅದೆಲ್ಲವನ್ನೂ ಜನ ಮರೆತು ಅಂತ ಅನ್ಕೊಂಡ್ಬಿಟ್ಟಿದ್ರು. ಅದೇ ರೀತಿ AIADMK ಪಕ್ಷ, ಆ ಪಕ್ಷದ ಅಧಿನಾಯಕಿ ಸ್ವತಃ ಜಯಲಲಿತಾ ಕಡು ಭ್ರಷ್ಟಾಚಾರದ ಆರೋಪಕ್ಕೆ ಒಳಪಟ್ಟು ಬೆಂಗಳೂರಿನ ಪರಪ್ಪರ ಅಗ್ರಹಾರದಲ್ಲೂ ಕೂಡ ಜೈಲುವಾಸ ಅನುಭವಿಸ್ಬೇಕಾಗಿ ಬಂತು. ಮುಂದೆ ಆ ಜೈಲುವಾಸ ತವರು ರಾಜ್ಯವಾದ ತಮಿಳುನಾಡಿನಲ್ಲೇ ಮುಂದುವರೆದಿತ್ತು. ಅದಕ್ಕಿಂತ ಹೆಚ್ಚಾಗಿ ಜಯಲಲಿತಾ ಅಧಿಕಾರಕ್ಕೆ ಬಂದಾಗ ಕರುಣಾನಿಧಿ ಮೇಲೆ ಭ್ರಷ್ಟಾಚಾರ ಆರೋಪ ಹೊರಿಸಿ ಅವ್ರನ್ನ ಅರೆಸ್ಟ್ ಮಾಡಿಸೋದು, ಕರುಣಾನಿಧಿ ಅಧಿಕಾರಕ್ಕೆ ಬಂದಾಗ ಜಯಲಲಿತಾ ವಿರುದ್ಧ ಅಂಥದೇ ಆರೋಪ ಮಾಡಿ ಅರೆಸ್ಟ್ ಮಾಡಿಸೋದು, ಪರಸ್ಪರ ಸೇಡು ಪ್ರತಿಕಾರದ ರಾಜಕಾರಣದ ನಡುವೆ ಜನರನ್ನ ಓಲೈಸುವಂತಹ ಎಲ್ಲ ಬಗೆಯ ಆಮಿಷಗಳು ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಇತ್ತೀಚೆಗೆ ಬಂದಿವೆ. ಕಳೆದ 40 ವರ್ಷಗಳಿಂದ ಅವೆರಡೂ ಪಕ್ಷಗಳು ಪರಸ್ಪರ ಪೈಪೋಟಿಯ ಮೇಲೆ ಅಲ್ಲಿನ ಬಡ ಮತದಾರರ ಬುದ್ಧಿ ಮನಸ್ಸುಗಳನ್ನ ವಶೀಕರಣ ಮಾಡ್ಕೊಳ್ತಾ ಬಂದ್ರು. ಆ ತಂತ್ರದ ಹೊರತಾಗಿ ತಮಿಳುನಾಡು ಇಡೀ ಭಾರತಕ್ಕೆ ಹೊಸದನ್ನು ಕೊಡುವಂತಹ ಸ್ಥಿತಿಯಲ್ಲೇ ಇವತ್ತು ಉಳಿದಿಲ್ಲ. ಹೀಗಾಗಿ DMK ಮತ್ತು ADMK ಅನ್ನೋ ಎರಡು ರೋಗಿಷ್ಠ ಉದ್ಯಮಗಳು, ಎರಡು ಸಿಕ್ ಇಂಡಸ್ಟ್ರಿಗಳು, ಇದರ ನಡುವೆ ಈಗ 6 ತಿಂಗಳ ಹಿಂದೆ ತಮಿಳು ಚಿತ್ರರಂಗದ ಉದಯೋನ್ಮುಖ ನಟ ವಿಜಯ್ ಪಕ್ಷದ ಆಗಮನದಿಂದ ಅಲ್ಲಿ ಸಂಚಲನ ಉಂಟಾಯಿತು. ತಮಿಳು ವೇಟ್ರಿ ಕಳಗಂ ಅಂದ್ರೆ ಕನ್ನಡದಲ್ಲಿ ಅದರ ಭಾವಾರ್ಥ ತಮಿಳುನಾಡು ದಿಗ್ವಿಜಯದ ಒಕ್ಕೂಟ. ತಮಿಳು ವೇಟ್ರಿ ಕಳಗಂ ಅನ್ನೋ ಒಂದು ಪಕ್ಷವನ್ನ ಸ್ಥಾಪಿಸ್ಬಿಟ್ಟು ಈ MK ಸ್ಟಾಲಿನ್ ನೇತೃತ್ವದ ಈ DMK ಕುಟುಂಬ, ಕರುಣಾನಿಧಿ ಕುಟುಂಬದ ಆಧಿಪತ್ಯವನ್ನ ನಾನು ನಾಶ ಮಾಡ್ತಾನೆ, ಅವರ ಭದ್ರಕೋಟೆಯನ್ನ ಛಿದ್ರಗೊಳಿಸ್ತೇನೆ ಅನ್ನೋ ಸಂಕಲ್ಪದೊಂದಿಗೆ ಅವರು ಪಾದಾರ್ಪಣೆ ಮಾಡಿದ್ರು. ಅದಾದ ನಂತರ ಆ ವಿಜಯ್ ಹಾಜರಾಗ್ತಾ ಇದ್ದ ಎಲ್ಲ ಸಾರ್ವಜನಿಕ ಸಭೆಗಳಲ್ಲಿ ಅಪಾರವಾದ ತಮಿಳುನಾಡಿನಲ್ಲಿ ಇದುವರೆಗೂ ಯಾವುದೇ ಸಿನಿಮಾ ಸ್ಟಾರ್ ಅಥವಾ ರಾಜಕೀಯ ನಾಯಕನ ಸಭೆಗಳಲ್ಲೂ ಕಂಡು ಕೇಳಿರದಷ್ಟು ದೊಡ್ಡ ಜನಸಾಗರ ಅಲ್ಲಿ ಸೇರ್ತಾ ಇತ್ತು. ಕಡೆಗೊಂದ್ ಕಡೆ ಅಲ್ಲಿ ಕಾಲ್ ತುಳಿತ ಉಂಟಾಗ್ಬಿಟ್ಟು ಹಲವಾರು ಜನ, ಸುಮಾರು 40 ಜನರ ಸಾವಿಗೆ ಕೂಡ ಕಾರಣವಾಗಿತ್ತು ಇವರ ಪ್ರಚಾರ ಯಾತ್ರೆ. ಅದರಲ್ಲಿ ಒಂದು ಅಶ್ವಮೇಧ ಯಾಗದ ತರ ಇವೆರಡೂ ಪಕ್ಷಗಳು DMK ಮತ್ತು ADMK ಅನ್ನೋ ಎರಡು ಸಿಕ್ ಇಂಡಸ್ಟ್ರಿಗಳ ವಿರುದ್ಧ ತಮಿಳುನಾಡಿನ ರಾಜಕಾರಣವನ್ನ ಅರ್ಥಹೀನಗೊಳಿಸ್ಬಿಟ್ಟಿದ್ದಾರೆ, ಭ್ರಷ್ಟಗೊಳಿಸಿದ್ದಾರೆ. ಅರಾಜಕತೆ ತಾಂಡವವಾಡ್ತಾ ಇದೆ. ಯಾವುದೇ ಆದರ್ಶಗಳನ್ನ ಜನರೆದುರಿಗೆ ಸಾಬೀತು ಮಾಡ್ಲಿಕ್ಕಾಗದೆ ತತ್ತರಿಸೋಗಿರೋ ಈ ಪಕ್ಷಗಳ ನಡುವೆ ಒಂದು ಹೊಸ ಮುಖ. ಯಾಕಂತಂದ್ರೆ ಇದುವರೆಗೂ ಯಾವುದೇ ರಾಜಕೀಯ ಪಕ್ಷದ ಜೊತೆಗೆ ಗುರುತಿಸ್ಕೊಂಡಿರ್ಲಿಲ್ಲ, ಸಕ್ರಿಯ ರಾಜಕಾರಣಿಯೂ ಆಗಿರದಿದ್ದ ಕಾರಣಕ್ಕಾಗಿ ಒಂದು ಹೊಸ ಮುಖದ ಆಗಮನಕ್ಕಾಗಿ ಹುಡುಕಾಡ್ತಾ ಇದ್ರು ತಮಿಳುನಾಡಿನ ಅಸಹಾಯಕ ಜನತೆ. ಹೀಗಾಗಿ ವಿಜಯ್ ಮುಖದಲ್ಲಿ, ಅವರ ಮಾತಿನಲ್ಲಿ ಒಂದು ಹೊಸ ಭರವಸೆಯ ಬೆಳಕನ್ನ ಕಾಣ್ತಾ ಇದ್ದಾರೆ ಅಂತ ಕಾಣ್ತಾ. ಇಲ್ಲದೆ ಹೋಗಿದ್ರೆ 6 ತಿಂಗಳಿಂದ ಶುರುವಾದ ಈ ಜನಸ್ತೋಮದ ಒಂದು ದೊಡ್ಡ ಪ್ರದರ್ಶನ ದಿನೇ 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 ಜಾಸ್ತಿ ಆಗ್ತಾ ಬಂತು. ಚುನಾವಣಾ ಪ್ರಚಾರದ ಕಡೆಯ ದಿನವರೆಗೂ ಕೂಡ ಅವರ ಸಭೆಗಳಿಗೆ ಸೇರ್ತಾ ಇದ್ದ ಅವರ ಅಭಿಮಾನಿಗಳ ಸಂಖ್ಯೆಯಲ್ಲಿ ಒಂಚೂರು ವ್ಯತ್ಯಾಸವಾಗಲಿಲ್ಲ. MK ಸ್ಟಾಲಿನ್ ಅಥವಾ ನರೇಂದ್ರ ಮೋದಿ ಇತರ ಯಾವುದೇ ರಾಜ್ಯ ಅಥವಾ ರಾಷ್ಟ್ರ ನಾಯಕರ ಸಭೆಗಳಿಗಿಂತ 3 ಪಟ್ಟು ಜಾಸ್ತಿ ಜನ ಸೇರ್ತಾ ಇದ್ರು. ಹೌದು, ಈ ಜನಸಮ್ಮೋಹಿನಿಯನ್ನ ಮತಗಳಾಗಿ ಪರಿವರ್ತಿಸುವ ಶಕ್ತಿ ಆತನಲ್ಲಿ ಇದೆಯಾ? ಈ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇತ್ತು. ಹೀಗಾಗಿ ನಮ್ಮ ಎಕ್ಸಿಟ್ ಪೋಲ್ ಭವಿಷ್ಯಕಾರರು ಕೂಡ ತುಂಬಾ ಕಷ್ಟವಾಗಿ ಹೋಗ್ಬಿಡ್ತು. ಬಹುತೇಕ ಸಮೀಕ್ಷೆಗಳು ಇಲ್ಲ, ವಿಜಯ್ ಪಕ್ಷಕ್ಕೆ ಹೆಚ್ಚು ಅಂದ್ರೆ 12ರಿಂದ 18 ಸೀಟ್ ಬರ್ಬೋದು, ಮತ್ತೆ ಅಲ್ಲಿ DMK ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ. 125ರಿಂದ 139 138 ಸೀಟ್ ಬರುತ್ತೆ. DMK ಮೊದಲ ಸ್ಥಾನ, ಮತ್ತೆ ಅಧಿಕಾರಕ್ಕೆ ಪುನರಾಗಮನವಾಗುತ್ತೆ. AIADMK BJP ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು 2ನೇ ಸ್ಥಾನದಲ್ಲಿರುತ್ತೆ. ಅವ್ರಿಗೊಂದು 65-70 ಸೀಟ್ ಬರ್ಬೋದು. ಉಳಿದಂತೆ VTK ಅಂದ್ರೆ 12ರಿಂದ 18 ಸೀಟು ಅಂತ ಭವಿಷ್ಯ ನುಡಿದಿದ್ರು. ಇವೆಲ್ಲ ಸಮೀಕ್ಷೆಗಳಿಗೆ ಅಪವಾದ ಅನ್ನೋ ಹಾಗೆ ಆಕ್ಸಿಸ್ ಇಂಡಿಯಾ ಅನ್ನೋ ಸಂಸ್ಥೆಯ ಈ ಚುನಾವಣಾ ಭವಿಷ್ಯಕಾರ ಪ್ರದೀಪ್ ಗುಪ್ತಾ ಮಾತ್ರ ವಿಭಿನ್ನವಾದ ಒಂದು ಫಲಿತಾಂಶದ ಮುನ್ಸೂಚನೆಯನ್ನು ಕೊಟ್ಟರು. ಅವರ ಪ್ರಕಾರ ಈ ಆಕ್ಟರ್ ವಿಜಯ್ ಅವರ
ಈ ಸ್ಟಾರ್ಟ್ಅಪ್ ಕಂಪನಿ ತಮಿಳು ವೇಟ್ರಿ ಕಳಗಂ ಅನ್ನೋ ಪಕ್ಷಕ್ಕೆ 98ರಿಂದ 120 ಸೀಟ್ಗಳು ದೊರೆಯೋ ಸಾಧ್ಯತೆ ಇದೆ. ಅದೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ, ಅಧಿಕಾರಕ್ಕೂ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಡಿಎಂಕೆ ಪಕ್ಷದ ಮೈತ್ರಿಕೂಟಕ್ಕೆ ಹೆಚ್ಚಂದ್ರೆ 110 ಸೀಟ್ ಬರ್ಬೋದಷ್ಟೇ. ಉಳಿದಂತೆ AIADMK ಬಿಜೆಪಿ ಮೈತ್ರಿಕೂಟ 22 ಸೀಟ್ ಪಡ್ಕೋಬಹುದು ಅನ್ನೋ ಒಂದು ವಿಭಿನ್ನ ಭವಿಷ್ಯ ನುಡಿಯೋದ್ರ ಮೂಲಕ ಭಾರಿ ಸಂಚಲನವನ್ನು ಉಂಟು ಮಾಡಿಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಕಂಪನ ಉಂಟಾಗಿದೆ ಅಂತಂದ್ರೆ, ನಿನ್ನೆ ರಾತ್ರಿ ತಮಿಳುನಾಡಿನಲ್ಲಿ ಯಾವುದೋ ಒಂದು ಊರಿನಲ್ಲಿ, ಚೆನ್ನೈನಲ್ಲೇ ಅಂತ ಕಾಣುತ್ತೆ, ಈ ವಿಜಯ್ ಅವರ ವಿಟಿಕೆ ಪಕ್ಷದ ಕಚೇರಿಯನ್ನೇ ಸುಟ್ಟು ಧ್ವಂಸ ಮಾಡಿಬಿಟ್ಟಿದ್ದಾರಂತೆ DMK ಬೆಂಬಲಿಗರು. ಹೇಳಿ ಕೇಳಿ ತಮಿಳುನಾಡಿನಲ್ಲಿ ಯಾವ ರೀತಿ ಈ ಪಕ್ಷ ರಾಜಕಾರಣ ಪಕ್ಷಪಾತದ ಗರಿಷ್ಠ ಮಟ್ಟವನ್ನ ಮುಟ್ಟಿದೆ ಅಂತಂದ್ರೆ, ಅಲ್ಲಿನ ಪ್ರತಿಯೊಂದು ಗ್ರಾಮ, ಪಟ್ಟಣ, ನಗರದಲ್ಲೂ ಕೂಡ ತಮ್ಮ ಮನೆ ಮುಂದೆನೆ ಒಂದಿಲ್ಲೊಂದು ಧ್ವಜವನ್ನು ಏರಿಸಿರ್ತಾರೆ, ಒಂದಿಲ್ಲೊಂದು ಪಕ್ಷದ ಬಾವುಟವನ್ನ ನೋಡ್ತಾ ಇರ್ತಾರೆ. ಒಂದೇ ಮನೆಯಲ್ಲಿ 2-3 ಪಕ್ಷಗಳ ಬೆಂಬಲಿಗರಿದ್ರೆ 2-3 ಪಕ್ಷಗಳ ಬಾವುಟಗಳು ಹಾರ್ತಾ ಇರುತ್ತೆ. ಆ ಮಟ್ಟಿಗೆ ಜನಜಾಗೃತಿ ಇದ್ರೂ ಕೂಡ ಈ DMK ಪಕ್ಷ ಬರ್ತಾ ಬರ್ತಾ ಒಂದು ಪ್ರತ್ಯೇಕತಾವಾದಿ ಸಿದ್ಧಾಂತವನ್ನು ಜನರ ಮನಸ್ಸಲ್ಲಿ ಬಿತ್ತಾ ಬಂತು. ಭಾರತವೇ ಬೇರೆ, ತಮಿಳುನಾಡೇ ಬೇರೆ ಅನ್ನೋ ರೀತಿಯಲ್ಲಿ, ಅದರಲ್ಲೂ ವಿಶೇಷವಾಗಿ 1980 ಮತ್ತು 90ರ ದಶಕದ ಉದ್ದಕ್ಕೂ ಶ್ರೀಲಂಕಾದ ತಮಿಳ್ ಟೈಗರ್ಗಳು ಮತ್ತು ಶ್ರೀಲಂಕಾ ಸರ್ಕಾರದ ನಡುವೆ ಆ ಯುದ್ಧ ಸ್ವರೂಪದ ಸಂಘರ್ಷ ಏನ್ ನಡೀತು, ಆಗ ತಮಿಳುನಾಡಿನ DMK ಪಕ್ಷ ಸಂಪೂರ್ಣವಾಗಿ LTTE ಮುಖ್ಯಸ್ಥ ಪ್ರಭಾಕರನ್ ಪರ ನಿಂತು ಬಿಡ್ತು. ಮುಂದೆ ಆ ಪ್ರಭಾಕರನ್ ಬೆಂಬಲಿಗರೇ ಭಾರತದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರನ್ನ ಒಂದು ಮಾನವ ಬಾಂಬ್ ಮೂಲಕ ಸ್ಫೋಟಿಸಿಬಿಟ್ಟು ಹತ್ಯೆ ಮಾಡಿದ ಒಂದು ದೊಡ್ಡ ಘೋರ ದುರಂತ ನಡೆದು ಹೋಗ್ಬಿಡ್ತು. ಅಷ್ಟೆಲ್ಲ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಅಸಹಾಯಕವಾಗಿ ಮತ್ತೆ ಆ DMK ಜೊತೆಗೆ ಕೈ ಜೋಡಿಸ್ತಾ ಚುನಾವಣೆಯಲ್ಲಿ ಗೆಲ್ತಾ ಬಂತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಲಿಗೆ ಬಂದಿದ್ದು ಕೇವಲ 28 ಸೀಟ್ ಮಾತ್ರ. ಆ ಇಂಡಿ ಮೈತ್ರಿಕೂಟದ ನೇತೃತ್ವವೇ ತಮಿಳುನಾಡಿನಲ್ಲಿ DMK ಕೈಯಲ್ಲಿತ್ತು. ಕಾಂಗ್ರೆಸ್ಗೆ 28 ಸೀಟ್ ಕೊಟ್ಟರು. ರಾಹುಲ್ ಗಾಂಧಿ ಅವರು ತಮ್ಮ ಅಸಮಾಧಾನವನ್ನ ಬಚ್ಚಿಟ್ಕೊಳ್ಳಿಕ್ಕೆ ಆಗ್ಲೇ ಇಲ್ಲ. ಯಾವುದೇ ಪ್ರಚಾರ ಸಭೆಯಲ್ಲೂ ಕೂಡ MK ಸ್ಟಾಲಿನ್ ಮತ್ತು ರಾಹುಲ್ ಗಾಂಧಿ ಒಟ್ಟಿಗೆ ವೇದಿಕೆ ಏರದೇ ಇದ್ದದ್ದೇ ಒಂದು ಹೊಸ ಸಂದೇಶವನ್ನ ಕೊಡ್ತಾ ಇತ್ತು. ಈ ವಾತಾವರಣದಲ್ಲಿ ಖಂಡಿತವಾಗೂ ಕೂಡ DMK ಮತ್ತು ADMK ಅನ್ನೋ 2 ಸಿಖ್ ಇಂಡಸ್ಟ್ರಿಗಳ ನಡುವೆ ತಮಿಳು ವೇಟ್ರಿ ಕಳಗಂ ಒಂದು ಸ್ಟಾರ್ಟ್ಅಪ್ ಕಂಪನಿ ಗೆದ್ದು ಅಧಿಕಾರಕ್ಕೆ ಬರೋದು ಸಾಧ್ಯವಾ? ಅವರು ಮೂರು ಅಂಶಗಳ ತಮ್ಮ ಧ್ಯೇಯೋದ್ದೇಶವನ್ನ ಪ್ರಕಟಿಸಿದ್ದಾರೆ ವಿಜಯ್. ಅವ್ರ ಪ್ರಕಾರ ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಜಾತ್ಯತೀತತೆ, ಈ ಮೂರು ಅಂಶಗಳ ಕಾರ್ಯಕ್ರಮವನ್ನು ಮುಂದಿಟ್ಕೊಂಡ್ಬಿಟ್ಟು ನಾನು ತಮಿಳುನಾಡಿನ ವಿವಿಧ ಸಮುದಾಯಗಳನ್ನ ಒಗ್ಗೂಡಿಸೋ ರಾಜಕೀಯ ಮಾಡ್ತಾನೆ, ಎಲ್ರಿಗೂ ನೆಮ್ಮದಿ ತಂದು ಕೊಡ್ತಾನೆ ಅನ್ನೋ ಹೊಸ ಸಂದೇಶವನ್ನ ಬಿತ್ತರಿಸ್ತಾ ಬಂದಿದ್ದಾರೆ. ಇವೆರಡೂ ಪಕ್ಷಗಳು ಇದುವರೆಗೂ ನಮ್ಮ ನಾಡನ್ನ ಜಾತಿ ಧರ್ಮ ಭಾಷೆಯನ್ನ ಆಧರಿಸ್ಬಿಟ್ಟು ಒಡಿತಾ ಬಂದ್ಬಿಟ್ಟಿದ್ದಾರೆ. ನಾನು ಎಲ್ಲರನ್ನು ಒಗ್ಗೂಡಿಸೋ ಪ್ರಯತ್ನ ಮಾಡ್ತೇನೆ ಅಂತಂದ್ಬಿಟ್ಟು ಒಂದು ಹೊಸ ಭರವಸೆಯೊಂದಿಗೆ ಹೊರಹೊಮ್ತಾ ಇದ್ದಾರೆ ವಿಜಯ್. ಅದೇನೇ ಇರಲಿ, ಈ ಚುನಾವಣಾ ಸಮೀಕ್ಷೆಗಳನ್ನ ಪೂರ್ತಿಯಾಗಿ ನಂಬೋ ಹಾಗಿಲ್ಲ. ಆದ್ರೆ ಒಂದ್ ವೇಳೆ ಈ ಪ್ರದೀಪ್ ಗುಪ್ತಾ ಅವರ ಆಕ್ಸಿಸ್ ಇಂಡಿಯಾ ಸಂಸ್ಥೆಯ ಭವಿಷ್ಯ ನಿಜವಾದ್ರೆ ಖಂಡಿತವಾಗಿ ಕೂಡ ತಮಿಳುನಾಡಿನಲ್ಲಿ ಒಂದು ಹೊಸ ರಾಜಕೀಯ ಮನ್ವಂತರ ಶುರುವಾಗಬಹುದು ಅನ್ನೋ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾನೆ. ನಮಸ್ಕಾರ.